ಮನಸ್ಸಿಗೆ ಬೇಸರ ಮಾಡಿಕೊಳ್ಳದೆ ಇದ್ದರೆ ಮದುವೆ ವಿಚಾರ ಮಾತಾಡೋದಕ್ಕಿಂತ ಮುಂಚೆ ನಂದೊಂದು ವಿಚಾರ. ಅಪ್ಪಾಜಿಗೆ ಅವಮಾನ ಆಗೋ ಥರ ಬೇಸರ ಆಗೋ ಥರ ವಿಚಾರಗಳಿದ್ರೆ ನಾವು ತಪ್ಪು ತಿಳ್ಕೊಬೇಕಾಗತ್ತೆ. ಸುಚೇಂದ್ರ, ಸುಮ್ಮನೆ ಇರೋ ನೀನು. ಮದುವೆಗೆ ಒಪ್ಪಿದ್ದಾರೆ. ಮದುವೆ ದಿನ ಯಾವತ್ತು ಅಂತ ನಿಗದಿ ಮಾಡೋಕ್ಕೆ ಬಂದಿರೋದು, ಅವಮಾನ ಮಾಡೋಕ್ಕಲ್ಲ. ದೊಡ್ಡವರ ಮಧ್ಯೆ ಚಿಕ್ಕವರು ಬರ್ಕೊಡು. ಏನು ಹೇಳು ಸದಾಶಿವ? ಏನಿಲ್ಲ, ಅಲ್ಲಿ ಗೋಡೆ ಮೇಲೆ ನಿಮ್ಮ ತಾಯಿ ಫೋಟೋ ಇದ್ದಿದ್ರೆ ಸಂತೋಷ ಆಗ್ತಿತ್ತು. ನಿಮ್ಮ ತಾತ ಮಾರ್ತಾಂಡನ ಫೋಟೋ ಇದೆ. ನಿಮ್ಮ ತಾಯಿ ಎಷ್ಟೋ ಮಕ್ಕಳ ಹಸಿವನ್ನು ನೀಗಿಸಿದ್ದಾಳೆ. ನಿಮ್ಮ ತಾತ ಮಾರ್ತಾಂಡ ಎಷ್ಟೋ ಜನರ ಬದುಕನ್ನು ಬಲಿ ತಗೊಂಡಿದ್ದಾಳೆ. ಇಬ್ಬರಲ್ಲಿ ಯಾರು ಉತ್ತಮ ನೀನೇ ಹೇಳು? ನಿಮ್ಮ ತಾಯಿ ಅಲ್ವಾ? ನಿಮ್ಮ ತಾಯಿ ಫೋಟೋ ಗೋಡೆನ ಅಲಂಕರಿಸಿದ್ರೆ ಚೆನ್ನಾಗಿರ್ತಿತ್ತು. ಭೋಪಾಲು, ತಾತ ಮಾರ್ತಾಂಡನ ಫೋಟೋನ ಅಲ್ಲಿಂದ ತೆಗೆದುಬಿಡು. ದೇವರ ಮನೆಯಲ್ಲಿ ನನ್ನ ತಾಯಿ ಫೋಟೋ ಇದೆ, ಅದನ್ನ ಅಲ್ಲಿ ಹಾಕು. ರೀ, ಬಂದ ವಿಷಯ ಮಾತಾಡ್ಬೋದಿತ್ತೇನು? ನೀನೇ ಹೇಳು ಕೇಶವನಾಥ. ನಿಶ್ಚಿತಾರ್ಥ ಯಾವತ್ತಿಟ್ಕೊಳ್ಳೋಣ, ಲಗ್ನ ಪತ್ರಿಕೆ ಯಾವತ್ತು ಬರ್ಸೋಣ? ನಿನ್ನ ಮನಸ್ಸಿಗೂ ಬಂದಿರುತ್ತೆ ಅಲ್ವಾ ಇಂಥ ದಿನ ಅಂತ? ನೀನೇ ಹೇಳು. ಬರೋ 23ಕ್ಕೆ ಅಮ್ಮನವರ ಆರಾಧನಾ ಮಹೋತ್ಸವ. ನಿಶ್ಚಿತಾರ್ಥ ಅವತ್ತಾಗಲಿ ಅನ್ನೋದು ನನ್ನ ಆಸೆ. ವಿಶೇಷವಾದ ದಿನ, ಮಕ್ಕಳ ಬದುಕು ಆ ವಿಶೇಷವಾದ ದಿನದಲ್ಲಿ ಶುರುವಾಗಲಿ ಅಂತ. ನಿನ್ನಿಷ್ಟಾನೇ ನನ್ನಿಷ್ಟ. ಇಷ್ಟು ದಿನ ಯಶಸ್ವಿನಿ ಬಗ್ಗೆ ಹೇಳೇ ಇರಲಿಲ್ಲ. ಹೇಳಿದಿದ್ರೆ ನೀನು ನನ್ನನ್ನು ಇಷ್ಟಪಡ್ತಿರ್ಲಿಲ್ವಲ್ಲ. ಇನ್ನೂ ಸಂಪರ್ಕದಲ್ಲಿದ್ದಾಳ? ನನಗೂ ದೇವಿಗೂ ನಿಶ್ಚಿತಾರ್ಥ ಗೊತ್ತಾಗಿದೆ. ಸಂಪರ್ಕದಲ್ಲಿ ಇರಬೇಡ ಅಂತ ಹೇಳ್ತೀನಿ. ನಾನಿದ್ದು ನಿನಗೆ ಒಳ್ಳೆ ಆಗ್ತಾಳೆ ಅಂದ್ರೆ ನನ್ನ ಅವಶ್ಯಕತೆ ಇಲ್ಲ ಬಿಡು. ಮತ್ತೆ ಬೇಡ. ಅಳಿಬೇಡ್ವೆ, ನಾನು ತಮಾಷೆಗೆ ಹೇಳಿದ್ದು. ನೀನೇ ಮೊದಲು ನೀನೇ ಕೊನೆ ಅಂತ ಎಷ್ಟು ಸತಿ ಹೇಳಿದ್ದೀನಿ ನಾನು. ನಂಬಿಕೆನೇ ಇಲ್ಲ ಅಲ್ವಾ ನನ್ನ ಮೇಲೆ? ಏನು ಕೇಶನಾದ್ರು ಡಿಪೋಗೆ ಹೋಗಿದ್ದು 5 ವರ್ಷ. ಏನ್ ಕಲ್ತೀವ ಕೆಲ್ಸನ? ಇವತ್ತು ಗೊತ್ತಾಗ್ತಿದೆ ಏನು ಬಂಡವಾಳ. 12,000ಕ್ಕೆ TVS ಕೊಡಿಸ್ತೀನಿ, ಅಂಗಡಿ ಹೋಗಿ ಬೋಟಿ ಬೀಡ ಮಾರ್ಕೊಂಡಿರೋ. ಏನಾಯ್ತು ಇವಾಗ? 55,000 ರೂಪಾಯಿ ಲಾಸ್ ಆಗಿದೆ ಅಷ್ಟೇ. ಸಂಪಾದಿಸ್ತೀನಿ. ಆ 55,000 ರೂಪಾಯಿ ಲಾಸು ಅಂತ ಅಂದ್ಕೊಳ್ಳಲ್ಲ, ಆ ದುಡ್ಡು ದುಡ್ದೇ ಇಲ್ಲ ಅಂತ ಅನ್ಕೋತೀನಿ. ಎಲ್ಲದಕ್ಕೂ ತಯಾರಾಗಿರ್ಬೇಕು. ಊಟ ನಿದ್ದೆ ಗೆಟ್ಟು ಕೆಲಸ ಮಾಡ್ದಲ್ಲ, ಅದಕ್ಕಾದ್ರೂ ಆ ಗೋರಿ ವಿರೂಪಾಕ್ಷ ಬೆಲೆ ಕೊಡಬೇಕಿತ್ತು ಸದಾನಂದ. ವ್ಯಾಪಾರದಲ್ಲಿ ಕರುಣೆ ಕಮ್ಮಿ, ಲಾಭ ಜಾಸ್ತಿ. ಕಂಗ್ರಾಚುಲೇಷನ್ ಅನು, ನಿನ್ ತಂಗಿ ಎಂಗೇಜ್ಮೆಂಟ್ ಫಿಕ್ಸ್ ಆಯ್ತಂತೆ. ಯಾವಾಗಂತೆ? ಯಾರು ಹೇಳಿದ್ರು? ಕೇಶವನಾಥ್ರು ಮನೆಗೆ ಹೋಯ್ದ್ರಂತೆ ಸದಾಶಿವಪ್ಪ. ಅವನು ಎಂಥವನು ಅಂತ ನನಗೆ ಗೊತ್ತು. ಯಾವ ಕಾರಣಕ್ಕೆ ದೇವಿನ ತನ್ನ ಮಗನಿಗೆ ಮದುವೆ ಮಾಡ್ಕೊಳ್ತಾ ಇದ್ದಾನೆ ಅಂತಲೂ ನನಗೆ ಗೊತ್ತು. ದೇವಿಗೆ ಅನ್ಯಾಯ ಆಗೋದಕ್ಕೆ ನಾನು ಬಿಡೋದಿಲ್ಲ. ಆಯ್ತಯ್ಯ, ಬಿಡಬೇಡ. ಬರೀ ಗೊತ್ತು ಅಂದ್ರೆ ಆಗ್ಲಿಲ್ಲ. ಅದೇನು ಗೊತ್ತು ಓದ್ರ ಬಿಡು. ನೀ ನಂಬಲ್ಲ, ಆದ್ರೆ ನನಗೆ ಗೊತ್ತು. ನಂಬ ಹಾಗಿರ್ಬೇಕಲ್ವಾ? ನಿನ್ನ ನಡೆ ನೋಡಿ, ನೀನೇ ಶುದ್ಧ ತಲಹರಟೆ. ನಿನ್ನೇ ನೀನ್ ನಂಬಲ್ಲ. ನಿನಗೆ ನಂಬಿಕೆ ಬರುತ್ತೆ, ಮೊದಲು ಆ ನನ್ನ ಮಗ ಸದಾನಂದ ಬಾಯಿ ಬಿಡ್ಲಿ. ನೋಡ, ಹಿಂದೆ ಹಂಗಾಗಿತ್ತು ಹಿಂಗಾಗಿತ್ತು, ಚಾಕು ಹಿಡ್ದಿದ್ದ, ಅದೆಲ್ಲ ನಾನು ಕಂಡಿಡ್ದಿದ್ದೀನಿ. ಆದ್ರೆ ಈಗ ಕೇಶವನಾಥ ಬದಲಾಗಿದ್ದಾನೆ, ಅದನ್ನು ಕಂಡಿದ್ದೀನಿ. ಇಲ್ಲ, ಅದನ್ನ ನಾನು ಬದಲಾಯಿಸ್ತೀನಿ. ಮುಂದೆ ನಿನಗೆ ಮನವರಿಕೆ ಆಗುತ್ತೆ. ಆಯ್ತಯ್ಯ, ಗಟ್ಟಿ ಕಾರಣ ಕೊಟ್ಟು ನನಗೆ ಮನವರಿಕೆ ಮಾಡು. ಆ ಕ್ಷಣದಲ್ಲೇ ದೇವಿ ಸುಚೀಂದ್ರರ ಮದುವೆ ಮುರಿದು ಬೀಳುತ್ತೆ. ಇದು ನಾನು ನಿನಗೆ ಕೊಡ್ತಿರುವಂತ ಮಾತು. ಈ ಮದುವೆ ನಿಲ್ಲಿಸಬೇಕು ಅನ್ನೋ ಉದ್ದೇಶ ಅಲ್ಲ ಅದಕ್ಕೆ ನಂದು. ನನ್ನ ಮಗಳ ಬದುಕು ನಾಶ ಆಗ್ಬಾರ್ದು ಅನ್ನೋದಷ್ಟೇ.